ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಪ್ರಸ್ತುತ ಚುನಾವಣೆಗಳು ನಿಮಗೆಲ್ಲೂ ಗೊತ್ತಾಗ ನಾನು ಯಾವ ಪಕ್ಷದವನೂ ಅಲ್ಲ. ಆದ್ದರಿಂದ ನನಗೊಂದು ನೈತಿಕ ಜವಾಬ್ದಾರಿ ಇದೆ, ಒಬ್ಬ ಪ್ರಜೆಯಾಗಿ, ಒಬ್ಬ ಕಲಾವಿದನಾಗಿ. ಯಾಕೆಂದರೆ ಕಲಾವಿದನಾಗಿ ನಮ್ಮ ಪ್ರತಿಭೆಯಿಂದ ಅಷ್ಟೇ ನಾವು ಬೆಳೆಯುವುದಿಲ್ಲಲ್ಲ, ಜನರು ಪ್ರೀತಿಯಿಂದ ಬೆಳಿತೀವಿ, ಅವ್ರು ನಮ್ಮ ಮೇಲೆ ಇಟ್ಟರು ನಂಬಿಕೆಯಿಂದ ಬೆಳಿತೀವಿ. ಹಂಗಾದಾಗ ಎಲ್ಲಿಂದೋ ಬಂದು ನಾವು ಬೆಳೆದು ನಿಂತೀವಿ, ನಮ್ಮ ಮನೆ ಚಲೋ ಆಗ್ತದೆ, ಇನ್ನು ಯಾಕಪ್ಪ ಇನ್ನೊಬ್ಬರು ಸಾಬ್ರಿ ಅಂತ ಕುಂದಿರಬಾರ್ದು. ನಾವು ನಮ್ಮ ಮೇಲಿಟ್ಟರು ನಂಬಿಕೆ. ಒಬ್ಬ ಪ್ರಜೆಯಾದಾಗ, ಒಂದು ಚುನಾವಣೆ ಬಂದಾಗ ನಾವು ಜನರ ಜೊತೆ ಒಂದು ಮಾತುಕತೆ ನಡಿಬೇಕು. ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಹಾಕಬಾರ್ದು ಅಂತ ಹೇಳೋದಲ್ಲ, ಆದರೂ ಒಂದು ಸಂವಾದ ನಡಿಬೇಕಲ್ಲ. ಓಟ್ ಹಾಕೋ ಮುಂದೆ ನನ್ನನ್ನು ಪ್ರೀತಿಸಿದ, ನಾನು ಪ್ರೀತಿಸುವ ಜನರು ಅವರು ನನಗೆ ಏನು ನಡೆದೈತಪ್ಪ ಇಲ್ಲಿ ತನಕ, ಅದನ್ನು ಅವ್ರ ಜೊತೆ ಮಾತುಕತೆ ಆಡೋದು ನಿಮ್ಮಂಥ ಪತ್ರಿಕೋದ್ಯಮದ ಮೂಲಕನೇ. ಯಾಕಂದರೆ ಪತ್ರಿಕೋದ್ಯಮ ಅಂದರೆ ನಾನು ನಂಬೋದು, ಅಥವಾ ಒಬ್ಬ ಪ್ರಜೆ ಅಂತ ನಾನು ನಂಬೋದು, ನಾವು ನಿರಂತರ ವಿರೋಧ ಪಕ್ಷ. ನಮ್ಮನ್ನು ಯಾರು ಕೊಂಡ್ಕೋಬಾರ್ದು. ನಮ್ಮ ಗೆಳೆಯ ಆಳ್ವಿಕೆಗೆ ಬಂದರೆ ಅವನು ಪ್ರಶ್ನಿಸಬೇಕು. ಯಾಕಂದರೆ ಅವ ನಮ್ಮ ದುಡ್ಡು, ನಮ್ಮ ದೇಶ ಹೆಂಗೆ ನಡೆಸೋಣ ಅಂತ. ಸೊ ಚುನಾವಣೆ ಬಂದಾಗ ನನಗೆ ಭಾಳ ಮಂದಿ ಕೇಳ್ತಾರೆ, ನೀವು ಒಂದು ಪಕ್ಷನ ಯಾಕೆ ಹಿಂಗೆ ಮಾತಾಡ್ತೀರಿ ಅಂತ. ನೋಡಿ, ಒಂದು ಚುನಾವಣೆ, ನಮ್ಮ ಸಂವಿಧಾನದ ಚುನಾವಣೆ, ಪ್ರಪಂಚದ ಯಾವುದೇ ಚುನಾವಣೆ ಇರಲಿ, ವಿರೋಧ ಪಕ್ಷ ಗೆಲ್ಲುವುದಿಲ್ಲ, ಆಳೋ ಪಕ್ಷ ಸೋಲುತ್ತೆ. ಯಾಕಂದ್ರೆ ಅವ್ರಿಗೊಂದು ಚಾನ್ಸ್ ಕೊಟ್ಟಿರ್ತೀವಿ, ಬಂದಿರ್ತಾರೆ, ನಾವು ದೇಶ ನಡೆಸ್ತೀವಿ ಹಂಗಂತ ಹೇಳಿ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಚುನಾವಣೆ ಬಂದಾಗ ಏನು ಮಾಡಿರಪ್ಪ ಅಂತ ಕೇಳೋದು ನಮ್ಮ ಧರ್ಮ. ನಮ್ಗೆ ಏನೇನು ಮಾತು ಕೊಟ್ಟಿರಿ, ನಿಮ್ಮನ್ನು ಮತ್ತೆ ನಾವು ಯಾಕೆ ಆರಿಸ್ಬೇಕು, ಇಲ್ಲ ಆರಿಸಬಾರ್ದ, ಈ ಮಾತುಕತೆ, ಈ ಸಂವಾದ ನಮಗೆ ನಮ್ಮ ಸಹ ಭಾರತೀಯರೊಡನೆ, ನಮ್ಮ ಜನರೊಡನೆ ನಾವು ಮಾತಾಡಬೇಕು. ಹತ್ತು ವರ್ಷ ಆಯ್ತು ಅವ್ರ ಭಾಷೆಯಲ್ಲಿ ಆಳ್ವಿಕೆ, ನನ್ನ ಭಾಷೆಯಲ್ಲಿ ಆಡಳಿತ. ಅವ್ರ ಭಾಷೆಯಲ್ಲಿ ಆಳ್ವಿಕೆ ಯಾಕಂದ್ರೆ ಅವರು ಮಹಾಪ್ರಭುಗಳು, ರಾಜರ ಹಂಗ ಆಳ್ವಿಕೆ ನಡೆಸ್ಯಾರ ಅವರು. ನಮಗೆ ಸಂವಿಧಾನದಲ್ಲಿ ಆಳೋರು ಬೇಕಿಲ್ಲ, ನಮ್ಗೆ ಆಡಳಿತ ಮಾಡೋರು, ಗವರ್ನೆನ್ಸ್ ಮಾಡೋರು ಬೇಕಿತ್ತು. ಕರ್ನಾಟಕದಿಂದ ನಾವು ಒಂದು 27 ಮಂದಿ ಪ್ರತಿನಿಧಿಗಳನ್ನು ಕಳಿಸಿದ್ವಿ. ಇದ್ದ ಇನ್ನೊಂದು ಪಕ್ಷವನ್ನು ನಾವು ಬೇಡ ಅಂತ ಹೇಳಿ, ಅದು ನಾನು ಓಟ್ ಹಾಕಿದ್ನೋ ಹಾಕಲಿಲ್ವೋ, ನಾನು ಓಟ್ ಹಾಕದಿದ್ರು ನನ್ನ ಪ್ರಧಾನಿನೇ ತಾನೆ ಅಲ್ವೇ, ಅದು ನಮಗೆ ಸಂವಿಧಾನ ಕೊಟ್ಟರು ಹಕ್ಕು. ನಾನು ಓಟ್ ಹಾಕದಿದ್ರು ಆ 27 ಜನರು ನಮ್ಮನ್ನು ಪ್ರತಿನಿಧಿಸೋರು ತಾನೆ. ಸೊ ಕರ್ನಾಟಕದಿಂದ ಒಂದು ಬಹುದೊಡ್ಡ ಸಂಖ್ಯೆ 27 ಮಂದಿ ಪ್ರತಿನಿಧಿಗಳನ್ನು ನಾವು ಕಳಿಸಿ, ಅದಲ್ಲದೆ ರಾಜ್ಯಸಭೆಯಿಂದ 2 ಇಲ್ಲಿಂದ, ಅದರಲ್ಲಿ ಒಬ್ಬರು ನಮಗೆ ಫೈನಾನ್ಸ್ ಮಿನಿಸ್ಟರ್ ಆದರು. ಈ 5 ವರ್ಷ ನೀವು ಡೆಲ್ಲಿಯಲ್ಲಿ ಹಲ್ಕಿಸ್ಕೊಂಡು ಕುಂತ್ಕೊಳ್ಳೋದು ಬಿಟ್ಟು ಕರ್ನಾಟಕಕ್ಕೆ ಏನು ಮಾಡಿದ್ರಪ್ಪ ಅಂತ ಕೇಳಬೇಕು ಕೂಡ ನಮಗೆ, ಅಲ್ಲೇ ಏನು ಮಾಡಿದ್ರಿ ಅಲ್ಲಿ ಹೋಗಿ ಕುಂತು ಹಲ್ಕಿಸಿದ್ರು ಅಂದ್ರೆ, ನಿಮಗೆ ನಾವು ನಮ್ಮನ್ನು ಪ್ರತಿನಿಧಿಸಿ ನಮ್ಮ ಸಮಸ್ಯೆಗಳನ್ನು ಎತ್ತಿ ಹೇಳಿ ಕರ್ನಾಟಕಕ್ಕೆ ಏನು ಬೇಕು ಅನ್ನೋದನ್ನು ಮಾತಾಡ್ರಿ ಅಂದ್ರೆ, ಅಲ್ಲಿ ಹೋಗಿ ಮಹಾಪ್ರಭುಗೆ ಬಹುಪರಾಕ್ ಹೇಳ್ಕೊಂಡು ಹಲಕಿಸ್ಕೊಂಡು ಕುಂತು ಈಗ ಮತ್ತೆ ಬಂದು ಓಟ್ ಕೇಳಿದರೆ ಏನು ಮಾಡಿದ್ರಿ ಹೇಳ್ರಪ್ಪ ಅಂತ ಕೇಳಬೇಕು ಬೇಡ, ಅದನ್ನು ಕೇಳಲಿಕ್ಕೆ ನಾ ಬಂದೇನೆ. ನಮ್ಮ ಗುಲ್ಬರ್ಗದ ಜನತೆ ಇರಲಿ, ಕರ್ನಾಟಕದ ಜನತೆ ಇರಲಿ, ಅದನ್ನು ಕೇಳೋದು ನನ್ನ ಹಕ್ಕಪ್ಪ.